नमस्कार, आप देख रहे हैं इंडिया 18 न्यूज। मैं हूं आपके साथ आरती सेंजा। रुक करते हैं इस वक्त की तमाम बड़ी खबरों पर। खबर है कर्नाटक जिले के चिक्काबल्लापुर से, जहां 3 विधानसभा क्षेत्रों में हुए उपचुनाव में कांग्रेस की जीत हुई है। कांग्रेस की जीत पर चिक्काबल्लापुर शहर के जिला कांग्रेस भवन के सामने कार्यकर्ता एकत्रित हुए। कार्यकर्ताओं ने पटाखे जलाकर और मिठाई बांटकर जश्न मनाया। ब्लॉक कांग्रेस अध्यक्ष जयराम, महासचिव प्रेस सूरी, ब्लॉक कांग्रेस महासचिव HM हरीश मुनेगौड़ा और अन्य ने चुनाव में कांग्रेस की जीत पर खुशी जाहिर करते हुए कहा कि कांग्रेस की जीत तीनों सीटों पर बीजेपी JDS गठबंधन द्वारा कांग्रेस पर लगाए गए बेबुनियाद आरोपों का जवाब है। इस मौके पर कांग्रेस नेता ने कहा है कि बीजेपी JDS नेताओं ने 3 निर्वाचन क्षेत्रों में जीत के लिए सभी हदें पार कर दी है, जो विफल रही है। तीनों निर्वाचन क्षेत्रों के लोगों ने राज्य सरकार के पक्ष में मतदान किया। रघु ममता मूर्ति, युवा कांग्रेस तालुक अध्यक्ष कबीरा आचो, शाहिद अब्बास, हुमीम बंगारी, वेंकट सहित कई लोग उपस्थित रहे हैं। ಚಿಕ್ಕಬಳ್ಳಾಪುರ से ಸಲಾಮುದ್ದೀನ್ की रिपोर्ट। ತಪ್ಪಾಗಲಾರದು ಅವರು ಒಂದು ಆಡಳಿತ ಅವಧಿಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು। ಆ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡವರ ಮನೆ ಸೇರಿದೆ। ಆ ಬಡ ಹೆಣ್ಣು ಮಕ್ಕಳು ಇವತ್ತು ಮತ ಚಲಾಯಿಸುವ ಮುಖಾಂತರ 3 ಕ್ಷೇತ್ರದಲ್ಲಿ ಜೈಬೇರಿಯನ್ನು ಬಾರಿಸಿದ್ದಾರೆ। ಹಾಗೆ ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಸಹ 10 ದಿವಸಗಳ ಕಾಲ ಚನ್ನಪಟ್ಟಣದಲ್ಲಿ ಹೋಗಿ ನಗರದಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತ ಆಗಿದೆ, ಅಹಿಂದ ಮತಗಳು ಕ್ರೋಢೀಕರಣವಾಗಿದೆ। ಆ ಒಂದು ಗೆಲುವಿನಲ್ಲಿ ಅವರು ಒಂದು ಪ್ರಮುಖ ಕಾರಣಕರ್ತರು ಅಂತ ಹೇಳಿದರೆ ತಪ್ಪಾಗಲಾರದು। ಇವತ್ತು ಎಲ್ಲರ ಮಾನ್ಯ ಶಾಸಕರ ಪರವಾಗಿ, ನಮ್ಮೆಲ್ಲರ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಇವತ್ತು ಒಂದು ಸಂಭ್ರಮಾಚರಣೆಯನ್ನು ಪಟಾಕಿ ಹೊಡೆಯುವ ಮುಖಾಂತರ ಮತ್ತು ಸಿಹಿ ಹಂಚುವ ಮುಖಾಂತರ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಿದ್ದೀವಿ। ಇವತ್ತು ನಮಗೆಲ್ಲರಿಗೂ ಕಾರ್ಯಕರ್ತರಿಗೂ ಒಂದು ಬೆನ್ನೆಲುಬು DK ಶಿವಕುಮಾರ್ ಅವರ ಸಂಘಟನೆ ಯಾವ ಚಾಣಕ್ಯನೂ ಇಲ್ಲ। ಅಮಿತ್ ಶಾ ಅಂತ ಹೇಳ್ತಾರಲ್ವಾ, DK ಶಿವಕುಮಾರ್ ಮುಂದೆ ಯಾವ ಚಾಣಕ್ಯನೂ ಬರೋದಿಲ್ಲ ಅನ್ನೋದಕ್ಕೆ ಇಡೀ ರಾಜ್ಯದ ಜನತೆಗೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು। ಯಾರು ಕಿವಿ ಕೊಡೋದಿಲ್ಲ। ಅದರಲ್ಲಿ ಇವತ್ತು 3 ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿದೆ। ಅದಕ್ಕೋಸ್ಕರ ನಾವು ಇವತ್ತು ಚಿಕ್ಕಬಳ್ಳಾಪುರ ನಮ್ಮ ಪಕ್ಷದ ಕಚೇರಿ ಮುಂದೆ BB ರೋಡಲ್ಲಿ ಪಟಾಕಿ ಸಿಡಿಸುವ ಮುಖಾಂತರ, ಸಿಹಿ ಹಚ್ಚುವ ಮುಖಾಂತರ ಎಲ್ರಿಗೂ ಏನೇನು ಇವತ್ತು ಕಾಣದೇ ಇರ್ತಕ್ಕಂಥ ಕೈಗಳು, ಕಾಣಂಥ ಕೈಗಳು, ಯಾರ್ಯಾರು ಮುಖಂಡರು, ಯಾರ್ಯಾರು ಹೆಚ್ಚಿನ ಜವಾಬ್ದಾರಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗ್ಬೋದು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಾಗ್ಬೋದು, ಮತ್ತು ಎಲ್ಲ ಜನಪ್ರತಿನಿಧಿಗಳು ಹೋಗಿ ಇವತ್ತು 3 ಉಪಚುನಾವಣೆಯಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ದುಡಿದು ಅಭ್ಯರ್ಥಿಗಳ ಕೆಲಸಕ್ಕೆ ಯಾರ್ಯಾರು ಶ್ರಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಇವತ್ತು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರ ಪರವಾಗಿ ಎಲ್ಲರೂ ಪರವಾಗಿ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ। ಅದೇ ರೀತಿ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಖುಷಿಯಾಗಿ ಒಂದು ಹಬ್ಬದ ವಾತಾವರಣ ರೀತಿಯಾಗಿ ಇವತ್ತು ಸಿಹಿ ಹಚ್ಚುವ ಮೂಲಕ, ಪಟಾಕಿ ಹಚ್ಚುವ ಮೂಲಕ ಇವತ್ತು ನಮ್ಮ ಪಕ್ಷದ ಕಚೇರಿ ಮುಂದೆ ಆಚರಣೆ ಮಾಡಿದ್ದಾರೆ। ಇದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಸಿಗ್ತಾ ಇರಲಿ। ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಇದೇ ಒಂದು ಬುನಾದಿ। ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಒಂದು ಇವತ್ತು ನೆಕ್ಸ್ಟ್ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, PLD ಬ್ಯಾಂಕ್, TFMC ಏನು ಮುಂದಿನ ಚುನಾವಣೆ ಬರ್ತದೆ, ಆ ಚುನಾವಣೆಗಳಿಗೆ ನಾವು ಜಯಶೀಲರಾಗಿ ಆಗೋದಕ್ಕೆ ಇದೇ ಒಂದು ಉಪಚುನಾವಣೆ ರಿಸಲ್ಟ್ ಕಾರಣ ಅಂತೇಳಿ ಇವತ್ತು ತಮ್ಮ ಮೂಲಕ